ಸತ್ಯಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಗ್ರಾಮೀಣ ರಂಗಭೂಮಿಗೆ ಜೀವ ತುಂಬುತ್ತಿರುವ ಕರ್ನಾಟಕ ನಾಟಕ ಅಕಾಡೆಮಿಯ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ತಳಮಟ್ಟದ ಕಲಾವಿದರನ್ನು ಗುರುತಿಸಿ ಅವರಿಗೆ ವೇದಿಕೆ ಕಲ್ಪಿಸಿ ಬೆಳೆಸುವಲ್ಲಿ ಅಕಾಡೆಮಿಯ ಕೊಡುಗೆ ಅಪಾರ. ಇದೇ ನಿಟ್ಟಿನಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಹಾಗೂ ಗಮ್ಯ ಶ್ರೀರಂಗಪಟ್ಟಣ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ 2 ದಿನದ ಜಿಲ್ಲಾ ನಾಟಕೋತ್ಸವದ ಅಂಗವಾಗಿ ಭಾನುವಾರ ರಾತ್ರಿ ನಡೆದ ಎಸ್.ಕೆ. ಪ್ರಭು ರಚನೆಯ ಹಾಗೂ ಸಿ ನಾರಾಯಣಸ್ವಾಮಿ ನಿರ್ದೇಶನದ ಬಕ ನಾಟಕವು ಅತ್ಯಂತ ಯಶಸ್ವಿಯಾಗಿ ಕುವೆಂಪು ಕಲಾ ಸಂಘದ ತಂಡದವರಿಂದ ಪ್ರದರ್ಶನಗೊಂಡಿತು. ಕಾರ್ಯಕ್ರಮದ ಆರಂಭದಲ್ಲಿ ಸಂಗೀತ ಸಂಚಯ ತಂಡದಿಂದ ಸುಮಧುರ ರಂಗಗೀತೆಗಳು ಜರುಗಿತು. ಲೇಖಕ ಹಾಗೂ ನಿವೃತ್ತ ಕನ್ನಡ ಪ್ರಾಧ್ಯಾಪಕ ಡಾಕ್ಟರ್ ಗುರುಮೂರ್ತಿ ಹಾರೋಳ್ಳಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಾ ತಂಡದ ಶ್ರಮವನ್ನು ಮುಕ್ತ ಕಂಠದಿಂದ ಹೊಗಳಿದರು. ಸಾಮಾನ್ಯ ಪ್ರೋಸಿನಿಯಂ ವೇದಿಕೆಯನ್ನು ಬಿಟ್ಟು ಕುಂತಿಬೆಟ್ಟದಂಥ ಕಠಿಣ ಗುಡ್ಡಗಾಡು ಪ್ರದೇಶದಲ್ಲಿ ನಾಟಕ ಕಟ್ಟುವಾಗ ಎದುರಾಗುವ ಸವಾಲುಗಳನ್ನು ವಿವರಿಸಿ ನಾಟಕ ತಂಡದ ಈ ವಿಶಿಷ್ಟ ಸಾಹಸವನ್ನು ಅವರು ಪ್ರಶಂಸಿಸಿದರು. ಖ್ಯಾತ ರಂಗಕರ್ಮಿ ಎಚ್.ಎನ್. ಉಮೇಶ್ ಅವರು ನಾಟಕ ತಂಡಕ್ಕೆ ಶುಭ ಹಾರೈಸಿದರು. ವೇದಿಕೆಯಲ್ಲಿ ಖ್ಯಾತ ಲೇಖಕರಾದ ಕನಕರಾಜ್ ಅರಣಕಟ್ಟೆ, ಮೂಲ ಲೇಖಕ ಎಂ.ಎಸ್.ಕೆ. ಪ್ರಭು ಅವರ ಸಹೋದರ ಹಾಗೂ ಪ್ರಕಾಶ್ ಸೋಮಶೇಖರ್, ಬಿಜಿಎಸ್ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಡಾಕ್ಟರ್ ಜೆ.ಎನ್. ರಾಮಕೃಷ್ಣೇಗೌಡ ಇತರರು ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗಮ್ಯ ಸಂಸ್ಥೆಯ ಅಧ್ಯಕ್ಷ ಸಿ ನಾರಾಯಣಸ್ವಾಮಿ ವಹಿಸಿದ್ದರು. ಮಂಡ್ಯದ ಕರ್ನಾಟಕ ನಾಟಕ ಅಕಾಡೆಮಿ ಸದಸ್ಯ ಜಿಪಿಒ ಚಂದ್ರು ಅವರು ತಂಡಕ್ಕೆ ಶುಭ ಕೋರಿದರು. ಗ್ರಾಮೀಣ ಭಾಗದಲ್ಲಿ ರಂಗಭೂಮಿ ಕಟ್ಟುತ್ತಿರುವ ಇಂತಹ ಕ್ರಿಯಾಶೀಲ ತಂಡಗಳಿಗೆ ಅಕಾಡೆಮಿಯ ಬೆಂಬಲ ಸದಾ ಇರುತ್ತದೆ ಎಂದು ಅವರು ಅಭಯ ನೀಡಿದರು. ಗ್ರಾಮೀಣ ಪ್ರತಿಭೆಗಳಿಗೆ ಬೆನ್ನೆಲುಬಾಗಿ ನಿಂತು ಇಷ್ಟೊಂದು ಪ್ರೋತ್ಸಾಹ ನೀಡುತ್ತಿರುವ ನಾಟಕ ಅಕಾಡೆಮಿಗೆ ಇಡೀ ರಂಗ ಸಮೂಹ ಸದಾ ಆಭಾರಿಯಾಗಿದೆ. ನಾಟಕ ಅತ್ಯಂತ ಯಶಸ್ವಿಯಾಗಿ ಮೂಡಿಬಂದಿದ್ದು ತಂಡದ ಎಲ್ಲರ ಪರಿಶ್ರಮ ಗೋಚರವಾಗುವಂತಿತ್ತು. ನಟರ, ನಿರ್ದೇಶಕರ, ಸಂಗೀತ ಸಂಯೋಜಕರ ಅವಿರತ ಪರಿಶ್ರಮದ ಫಲವಾಗಿ ನಿಸರ್ಗದ ಮಡಿಲಲ್ಲಿ ನಾಟಕ ಪ್ರದರ್ಶನ ಯಶಸ್ವಿಯಾಗಿ ಜರುಗಿತು. ತಾಲೂಕಿನ ಕುಂತಿಬೆಟ್ಟದ ತಪ್ಪಲಲ್ಲಿ ಶನಿವಾರ ಹಾಗೂ ಭಾನುವಾರ ರಾತ್ರಿ ಬಕಾಸುರ ಎಂಬ ರಾಕ್ಷಸನನ್ನು ಸಂಹರಿಸುವ ಕಥಾ ಆಧಾರಿತ ಬಕ ನಾಟಕ ಪ್ರದರ್ಶನ ನಡೆಯಿತು. ಜನಮನ ಸೂರೆಗೊಂಡ ಬಕ ನಾಟಕ ಸಮಾಜ ಸೇವಕ ಡಾಕ್ಟರ್ ಕೆ.ವೈ. ಶ್ರೀನಿವಾಸ್ ಅವರ ಸ್ಮರಣಾರ್ಥವಾಗಿ 2 ದಿನಗಳ ಕಾಲ ನಡೆದ ಬಕ ನಾಟಕ ಪ್ರದರ್ಶನದಲ್ಲಿ ತಾಲೂಕಿನ 32ಕ್ಕೂ ಅಧಿಕ ಕಲಾವಿದರು, ಶಿಕ್ಷಕರು ಭಾಗವಹಿಸಿ ತಮ್ಮ ಅದ್ಭುತ ಕಲಾ ಪ್ರದರ್ಶನದ ಮೂಲಕ ಜನಮನ ಸೂರೆಗೊಂಡರು. ಕಳೆದ 18 ವರ್ಷಗಳ ಹಿಂದೆ ಪರಿತ್ಯಕ್ತ ಎಂಬ ನಾಟಕವನ್ನು ಯಾವುದೇ ವೇದಿಕೆ ನಾಟಕದ ಸೆಟ್ ಇಲ್ಲದೆ ಪ್ರದರ್ಶನ ಮಾಡಲಾಗಿತ್ತು. ಬಳಿಕ ಇದೇ ಮೊದಲ ಬಾರಿಗೆ ಯಾವುದೇ ಸೆಟ್ ವೇದಿಕೆ ನಿರ್ಮಾಣ ಮಾಡದೆಯೇ ಕುಂತಿಬೆಟ್ಟದ ಮೇಲೆ ವಿದ್ಯುತ್ ದೀಪಗಳ ಬೆಳಕಿನಲ್ಲಿ ಬಕ ನಾಟಕ ಪ್ರದರ್ಶನ ಮಾಡಿ ಪ್ರೇಕ್ಷಕರ ಮನಸೂರೆಗೊಳ್ಳಲಿ ಯಶಸ್ವಿಯಾದರು. ಪುರಾಣಗಳ ಪ್ರಕಾರ ಬಕಾಸುರ ಎಂಬ ರಾಕ್ಷಸ ಕುಂತಿಬೆಟ್ಟದಲ್ಲಿ ವಾಸವಾಗಿದ್ದು ನಿತ್ಯ ಬಕಾಸುರನಿಗೆ ಭಕ್ಷ್ಯ ಭೋಜನದ ಜೊತೆಗೆ ಒಬ್ಬ ಮನುಷ್ಯನನ್ನು ಬಲಿ ಕೊಡಬೇಕಾಗಿತ್ತು. ಒಂದು ದಿನ ಪಾಂಡವ ಪುತ್ರ ಭೀಮ ಬಕಾಸುರನನ್ನು ಕೊಂದ ಕಥೆಯಾಧಾರಿತ ನಾಟಕವೇ ಇದಾಗಿದೆ. ಬಕಾಸುರ ಎಂಬ ರಾಕ್ಷಸನ ಸಂಹರಿಸುವ ಕಥೆಯೇ ಬಕವಾಗಿದೆ. ಎಲ್ಲ ಪಾತ್ರಧಾರಿಗಳು ಅದ್ಭುತವಾಗಿ ಅಭಿನಯಿಸಿದರು. ಅದರಲ್ಲೂ ಬಕ ಪಾತ್ರಧಾರಿ ಮೇನಾಗರ ಪ್ರಕಾಶ್, ಕುಂತಿ ಪಾತ್ರಧಾರಿ ಜೆ.ಎನ್. ಚಪ್ಪರಮನಿ, ನಗರ ಪಾಲಕನ ಪಾತ್ರಧಾರಿ ಬಿ.ಎಸ್. ನಾಗಲಿಂಗೇಗೌಡ, ಭಟನ ಪಾತ್ರಧಾರಿಗಳಾದ ಎಚ್.ಆರ್. ಧನ್ಯಕುಮಾರ್, ಶಂಭುನಳ್ಳಿ ಮಂಜುನಾಥ್ ಅವರ ಪಾತ್ರಗಳು ಎಲ್ಲರನ್ನೂ ಆಕರ್ಷಿಸುವ ಜೊತೆಗೆ ತಮ್ಮ ಪಾತ್ರಗಳಿಗೆ ನ್ಯಾಯ ಒದಗಿಸಿದರು. ರಾತ್ರಿ 7:30ಕ್ಕೆ ಆರಂಭಗೊಂಡ ನಾಟಕವು ರಾತ್ರಿ 9:30ರವರೆಗೂ ನಡೆಯಿತು. ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ಪ್ರೇಕ್ಷಕರು ನಾಟಕವನ್ನು ಮನತುಂಬಿಕೊಂಡರು. ಇದರ ವಿನ್ಯಾಸವನ್ನು ಕೇಳಿದಾಗ ನನಗೆ ಗಾಬರಿ ಆಯಿತು. ಬಹುಶಃ ಐತಿಹಾಸಿಕ ಹಿನ್ನೆಲೆ ಉಳ್ಳಂಥ ಈ ಕುಂತಿಬೆಟ್ಟದಲ್ಲಿ ಬಕಾಸುರ ಇದ್ದ
ಈ ಥರದ್ದೆಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದ ಅನ್ನುವಂಥ ಪುರಾವೆಯನ್ನು ಇಟ್ಕೊಂಡು ಅದೇ ಸ್ಥಳದಲ್ಲಿ ಅಭಿನಯಿಸುವಂಥ ಒಂದು ಕಾರ್ಯಕ್ರಮ ಕೇಳಿದ್ರೆ ನನಗೆ ಭಾಳ ಖುಷಿ ಆಯಿತು. ಖಂಡಿತ ನಾನು ಬಂದು ಬೇರೆ ಬೇರೆ ಕಾರ್ಯಕ್ರಮಗಳಿದೆ ಅಂತ ಹೇಳಿದೆ. ಬಹುಶಃ ಈಗ ಮಾತಾಡ್ಬಿಟ್ಟು ಎಲ್ಲ ಮಾಹಿತಿಯನ್ನು ನಾನು ಬರ್ತಾ ಕಾರಣ ಕೇಳಿಸ್ತಾ ಇತ್ತು ಭಾಷಣಗಳು. ಅದರ ಐತಿಹ್ಯವನ್ನು ಭಾಳ ಸೂಕ್ಷ್ಮವಾಗಿ ಹೇಳಿದ್ದಾರೆ. ನಾನು ಹೆಚ್ಚು ಮಾತಾಡೋದಿಲ್ಲ, ಯಾಕೆಂದರೆ ನಾಟಕ ಪ್ರದರ್ಶನಕ್ಕೆ ನಾವು ಹೆಚ್ಚು ಅವಕಾಶ ಮಾಡ್ಕೊಳ್ಳೋಣ. ಈ ನಾಟಕ ವಿಶೇಷವಾಗಿ ಈಗಾಗಲೇ ಹಿಂದಿನ ದಿನ ನೆನ್ನೆ ತುಂಬ ಚೆನ್ನಾಗಿ ಇದರ ಪ್ರತಿಕ್ರಿಯೆ ಬಂದಿದೆ ಅಂತ ನಾನು ಕೇಳಿದೆ. ನಾವು ಕೂಡ ನೋಡುವಂಥ ಹೋಗ್ತಲಿದ್ದೀವಿ. ಈ ದಿನಮಾನಗಳಲ್ಲಿ ಇಂಥ ವಿಶಿಷ್ಟವಾದ ವಿನೂತನವಾದಂಥ ಪ್ರಯೋಗಗಳನ್ನು ಮಾಡುವಂಥ ಈ ತಂಡಕ್ಕೆ ನಾನು ಯಾವಾಗಲೂ ಕೂಡ ಶುಭವನ್ನು ಕೋರ್ತಾ ತಮ್ಮೆಲ್ಲರೂ ಮನಸ್ಸು ನಾನು ಮಾತನಾಡ್ತೀನಿ. ಈ ನಾಟಕ ಸ್ಥಳೀಯ ದಂತಕತೆ, ಐತಿಹ್ಯ, ಪೌರಾಣಿಕ ಪ್ರಜ್ಞೆ ಎಲ್ಲವನ್ನು ಒಳಗೊಂಡಿರ್ತಕ್ಕಂತಹ ಕಥಾ ಸಂವಿಧಾನದ ನಾಟಕ ಇದು. ಈ ನಾಟಕವನ್ನ ಎಲ್ಲಿ ಗಟ್ಟಿಸಿದೆಯೋ ಅಲ್ಲೇ ನಟಿಸ್ತಾ ಇರೋದು ತುಂಬಾ ಅದ್ಭುತವಾದಂತಹ ಸಾಮ್ಯತೆಯನ್ನ ಒಳಗೊಂಡಿದೆ. ಈ ನಾಟಕಕ್ಕೆ ಒಂದು ಪ್ರತ್ಯರೂಪವನ್ನ ಕೊಡೋದಾದ್ರೆ, ಹಿಂದೆ ಪ್ರಾಚೀನ ಯುಗದಲ್ಲಿ ಗ್ರೀಕ್ನಲ್ಲಿ ನಾಟಕಗಳು ಹುಟ್ಟಿದ್ದು ಬೆಟ್ಟ ಗುಡ್ಡಗಾಡುಗಳಲ್ಲಿ. ಒಲಂಪಸ್ ಪರ್ವತದಲ್ಲಿ ಅನೇಕ ನಾಟಕಗಳನ್ನು ಆಡಿ, ನಾಟಕಗಳನ್ನು ಬರೆದು ಸೋಫೋಕ್ಲೀಸ್, ಅರಿಸ್ಟಾಟಲ್ ಎಲ್ಲರೂ ಕೂಡ ಗ್ರೀಕ್ ತತ್ವಜ್ಞಾನಿಗಳು, ನಾಟಕಕಾರರುಗಳು ಸೃಷ್ಟಿಯಾದದ್ದು ಈ ಥರದ ನಾಟಕಗಳನ್ನು. ದಿತಿರಂಬೋಸ್ ಗೀತೆಗಳ ಮೂಲಕ ಅನೇಕ ಗ್ರೀಕ್ ನಾಟಕಗಳನ್ನು ಬೆಟ್ಟ ಗುಡ್ಡಗಾಡುಗಳಲ್ಲಿ ಪ್ರೇಕ್ಷಕರು ಕೆಳಗೆ, ನಟರುಗಳೆಲ್ಲ ಬೆಟ್ಟಗಳ ಮೇಲೆ, ನಟರು ಕೆಳಗಡೆ ಅಭಿನಯಿಸ್ತಾ ಇದ್ರೆ ಪ್ರೇಕ್ಷಕರನ್ನ ಬೆಟ್ಟಗಳ ಮೇಲೆ, ಈ ರೀತಿ ಎರಡು ವೈರುಧ್ಯದ ನಾಟಕಗಳನ್ನ ಕಾಲಾಂತರದಲ್ಲಿ ಇವತ್ತಿಗೂ ಕೂಡ ಅಲ್ಲಿ ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಗ್ರೀಕ್ನಿಂದ ಜನ್ಮ ತಾಳಿದ ನಾಟಕ ರೂಪ ಅನೇಕ ಭರತನ ನಾಟ್ಯಶಾಸ್ತ್ರದ ಪ್ರಕಾರ ಭಾರತದಲ್ಲಿಯೂ ಕೂಡ ಈ ಥರದ ಕಥಾಹಂದರ ಮತ್ತೆ ನಾಟ್ಯ, ಸಾಹಿತ್ಯ, ನಟನೆ ಎಲ್ಲವೂ ಕೂಡ ಗಟ್ಟಿಸ್ಕೊಂಡು ಬರ್ತಾ ಇದೆ. ಒಂದು ಮಾತನ್ನ ನಾನು ಕುವೆಂಪು ಕಲಾ ಸಂಘದ ನಟರುಗಳಿಗೆ ಹೇಳೋದಾದ್ರೆ, ಈ ಥರದ ಆಲೋಚನೆಯನ್ನ ಮಾಡಿದ್ದು ಬಹಳ ಒಳ್ಳೆಯ ಅಭಿಪ್ರಾಯ, ಒಳ್ಳೆಯ ಉದ್ದೇಶ ಅಂತ ನಾನಾದರೂ ಅನ್ಕೊಳ್ತೇನೆ. ಮತ್ತೆ ಅದಕ್ಕೆ ತಕ್ಕಂತೆ ನಿರ್ದೇಶಕರನ್ನ ಆಯ್ಕೆ ಮಾಡಿಕೊಂಡಿರೋದು ಚಾ ನಾರಾಯಣ ಸ್ವಾಮಿ ಅವರನ್ನು ನಾನು 30 ವರ್ಷದಿಂದ ಬಲ್ಲೆ. ಈ ಥರದ ಹೊಸ ಆಲೋಚನೆಯನ್ನ ಈಗಾಗಲೇ ಯೂತ್ಸು ಅಂತ ನಾಟಕವನ್ನು 18 ವರ್ಷದ ಹಿಂದೆ ಈ ಮಂಡ್ಯ ರಮೇಶ್ ಅವರು ಪ್ರಯೋಗ ಮಾಡಿದ್ರು ಕೂಡ, ಈ ಬಕ ನಾಟಕವನ್ನ ಮಾಡಿರ್ತಕ್ಕಂಥದ್ದು ಅದಕ್ಕಿಂತ ವಿಶೇಷ. ಅದು ಮಹಾಭಾರತದ ಕಥೆಯಾದ್ರೂ ಕೂಡ, ಇದು ಕೂಡ ಮಹಾಭಾರತದ ಕಥೆಯಾದ್ರೂ ಕೂಡ, ಇದು ಇಲ್ಲೇ ನಡೀತು ಅಂತಕ್ಕಂತಹ ಒಂದು ಕಥಾಹಂದರ ಇರೋದ್ರಿಂದ ಏಕಚಕ್ರ ನಗರ ಇದೇ ಆರೋಹಳ್ಳಿಯನ್ನ ಏಕಚಕ್ರ ನಗರ ಅಂತ ಕರೀತಾರೆ. ಹಾರುವರ ಊರೇ ಆರೋಹಳ್ಳಿ. ಬ್ರಾಹ್ಮಣರ ಕುಟುಂಬಗಳು ತುಂಬಾ ಇತ್ತು ಅನ್ನುವಂತಹ ಒಂದು ಅರ್ಥದಲ್ಲಿ ಹೇಳ್ತಾರೆ. ಆ ಬ್ರಾಹ್ಮಣರ ಕುಟುಂಬದ ಮಗನೊಬ್ಬ ಬಂಡಿಯ ಅನ್ನವನ್ನ, ಎತ್ತುಗಳನ್ನ, ಕೋಣಗಳನ್ನ ಹೊಡ್ಕೊಂಡು ಬಕಾಸುರನಿಗೆ ಆಹಾರವಾಗಿ ಹೋಗ್ಬೇಕಾಗಿತ್ತು ಅಂತಕ್ಕಂಥ ಇದೆಯಲ್ಲ, ಆ ಏಕಚಕ್ರ ನಗರವೇ ಆರೋಹಳ್ಳಿ, ಬುದ್ಧಿ ಬೆಟ್ಟ. ಆ ಬಕಾಸುರನಿಗೆ ಇಟ್ಟಿದ್ದಂತಹ ಹೆಡೆಗಳಿದಾವಲ್ಲ, ಹಿರಿಯ ಹೆಡೆಯನ್ನ ಹಿರೋಡೆ ಅಂತನೂ, ಹಿರಿಯ ಎಡೆಯನ್ನ ಅಂದ್ರೆ ಚಿಕ್ಕೆಡೆಯನ್ನ ಚಿಕ್ಕಾಡೆ, ಈ ರೀತಿ ಅನೇಕ ದಂತಕಥೆಗಳ ಮೂಲಕವಾಗಿ ಕಾಲಾಂತರದಲ್ಲಿ ಸಾವಿರಾರು ವರ್ಷಗಳಿಂದ ಹೀಗೆ ಈ ಕತೆ ಮುಂದುವರ್ಕೊಂಡು ಬಂದಿದೆ. ಅಂಥದ್ದೊಂದು ಕಥೆಯನ್ನ ಇದೇ ಬೆಟ್ಟ ಗುಡ್ಡಗಾಡುಗಳಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು, ಇಷ್ಟೆಲ್ಲ ಪ್ರೇಕ್ಷಕರು ಭಾಗವಹಿಸ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ನನಗೆ ಪೂಜ್ಯರಿಗೆ ವಂದನೆಗಳು. ವೇಷಾಯಕನೆ ಮಾಡಿಕೊಂಡು ಈ ಊರಿಗೆ ಬಂದಿದ್ದೀನಿ. ಈ 4 ನನ್ನ ಸಹೋದರರು.
ಈಕೆ ನಮ್ಮ ತಾಯಿ. ಈ ಊರಿನ ಜನ ಸುಭಿಕ್ಷವಾಗಿದ್ದಾರೆ ಅಂತ ಕೇಳಿ ತಿಳ್ಕೊಂಡಿದ್ದೀನಿ. ಇಲ್ಲಿನ ರಾಜ ತನ್ನ ಪ್ರಜೆಗಳನ್ನ ಸಂತೃಪ್ತಿಯಾಗಿ ನೋಡ್ಕೊತಿದ್ದಾನೆ ಅಂತ ಕೂಡ ಗೊತ್ತಾಗಿದೆ ನಮಗೆ. ಆದುದರಿಂದ ಸ್ವಲ್ಪ ದಿವಸಗಳ ಕಾಲ ಈ ಊರಿನಲ್ಲಿ ಉಳಿದು ಭಿಕ್ಷಾಟನೆ. ಬಹುಶಃ ನನ್ನಿಂದ ನಿಮಗೆ ಏನೂ ಸಹಾಯ ಸಿಗಲಾರದು. ಹೇಳಿ ಹೇಳಿ, ನಾವು ಭಿಕ್ಷೆಯಿಂದ ಜೀವಿಸೋರು. ನಾನು ಮಾತಾಡಿದ್ದು ನಿಮ್ಮ ಮೇಲಿನ ಉಪೇಕ್ಷೆಯಿಂದಲ್ಲ ತಾಯಿ. ನಮ್ಮ ಪರಿಸ್ಥಿತಿ ಕಂಡು ನನಗೆ ಖುಷಿಯಾಗಿದೆ. ಯಾವತ್ತಿದ್ರು ಸಾಯಲೇಬೇಕು. ಇವತ್ತೇ ಮತ್ತೆ ಕೆಟ್ಟ ಮಾತು ಏನಾಗಿದೆ? ಏನು ಅಂತ ಹೇಳ್ಕೊಳ್ಳೋದಮ್ಮ ನಮ್ಮ ದುರಾದೃಷ್ಟನ. ಸಮಾಧಾನ ಮಾಡಿಕೊಳ್ಳಿ. ನನಗೆ 5 ಜನ ಮಕ್ಕಳಿದ್ದಾರೆ. ಸಾಕಷ್ಟು ದುಃಖ ಅನುಭವಿಸಿದ್ದೀನಿ. ಕಾಡು ಮೇಡು ಹಗಲು ರಾತ್ರಿ ಮಕ್ಕಳೊಂದಿಗೆ ತಿರುಗಾಡಿದ್ದೀನಿ. ಅರ್ಥೈಸಿಕೊಳ್ಳೋ ಶಕ್ತಿ ನನಗಿದೆ. ಖಂಡಿತ ಪರವಾಗಿಲ್ಲ ತಾಯಿ. ನಮ್ಮ ರಾಜ್ಯ ಬಂದ್ರು ನಮ್ಮ ದುಃಖ ಪರಿಹರಿಸ್ತಾರ. ಓದಿ ವಿಧದಲ್ಲಿ ನೋಡ್ರೆ ಇದಕ್ಕೆಲ್ಲ ಅವನೇ ಕಾರಣ. ಇಂತ ಹೇಳಿ ನಿಸಕ್ತ ರಾಜರ ಆಶ್ರಯದವರಿಗಿಂತ ಬೇರೆ ಎಲ್ಲಾದ್ರೂ ಹೋಗೋದು ಒಳ್ಳೇದು ಅಂತ ಇವ್ರು ಹೇಳಿದೆ. ಅದು ಕೇಳಿಲ್ಲ. ಈಗ ಅನುಭವಿಸ್ಬೇಕಾಗಿತ್ತು. ಜಾಗ್ರತೆ, ಎಚ್ಚರಿಕೆ, ಹುಷಾರಾಗಿರ್ರಪ್ಪ. ಜಾಗ್ರತೆ ಇರ್ಬೇಕಂಡ್ರಪ್ಪ. ಅಣ್ಣ, ಏನಣ್ಣ ಈ ಚಳಿ? ಈ ವರ್ಷ ಇಷ್ಟು ಬ್ಯಾಗ್ ಶುರು ಆಗ್ಬಿಡ್ತಲ್ಲ ಚಳಿ ಅಂತೀನಿ. ಹೌದಪ್ಪ, ಈ ರಾತ್ರಿನಾಗೆ ಬೀದಿ ಕಾವಲ್ ಕಾಯೋದು ಅಂದ್ರೆ ಜೀವ ನಡುಗುಟ್ಟುತ್ತೆ. ಅಣ್ಣ, ನಮ್ ಕ್ಯಾಮೆರಾ ಅದು ತಾನೆ. ಆದ್ರೂ ಸುಮ್ಕೆ ಹಿಂಗೆ ಮನೆ ಮಾತಾಡ್ಬಿಟ್ಟು ಬೀದಿ ಕಾವಲ್ ಕಾಯೋದು ಅಂದ್ರೆ ಅದ್ರಲ್ಲೂ ಈ ಸಳಿಲಿ ಅಲ್ವಾ ಅಣ್ಣ? ಈ ಸುಮ್ಕೆ ಅಂದ್ರೇನು? ಅಂದ್ರೆ ಕಳ್ರಿ ಇಲ್ಲ, ಕಾಕ್ರಿ ಇಲ್ಲ, ಮತ್ ಯಾಕಪ್ಪ ಬೇಕು ಈ ಬೀದಿ ಕಾವಲು? ನಮ್ಗೆ ಸಂಬಳ ಸುಮ್ನೆ ಕೊಟ್ಟಾರ ಅಂತೀನಿ. ಸಂಬಳ ಸಂಬಳ ಕೊಡ್ತಾರೆ ಸರಿ, ಆದ್ರೂ ಸುಮ್ಕೆ ತರಿಗೆ ಅದೇನೇನು ಸುಮ್ಕೆ ಅಂತ ಹೇಳುದ್ಲೇ ಇದೆಯಲ್ಲ. ಈಗೇನು ನಮ್ ಕೆಲ್ಸ ನಾವ್ ಮಾಡ್ಬೇಕೋ ಬೇಡ ಹೇಳು. ಕೆಲ್ಸ ಇದೇನ್ ಕೆಲ್ಸನಪ್ಪ? ಮಾಡ್ದಂಗೆ ತೃಪ್ತಿ ಇಲ್ಲ, ಮಾಡಿಸ್ಕೊಂಡ್ರೆ ಲಾಭ ಇಲ್ಲ. ಮಾರಾಯ, ಅದೇನು ಹೇಳ್ತಾರೆ ನಮ್ಗೆ ಒಂದು ಅರ್ಥ ಆಯ್ತಲ್ಲ. ಹೊಸಿ ಹೊಡೆದಾರು ಹೇಳು. ಈಗ ನಾವು ರಾತ್ರಿ ಎಲ್ಲ ಬೀದಿಗೆ ಕಾವು ಕಳ್ತೀವಿ, ಹೌದಲ್ವಾ? ಹೌದು, ಯಾರಿಲ್ಲ ಅಂತ ಹೇಳು. ನಾನೇ ಮಾತಾಡಂದೆ ನಿಲ್ಸು. ನೀನು ಸರಿಯಾದ ರೂಪ ನನ್ ಬುಳ್ಳೆ. ನಮ್ಗೇನು ಅಪಾಯ ಇಲ್ಲ ತಾನೆ. ನಾವು ಅವನ ಜೊತೆಲಿ ಶಾಂತಿ ಒಪ್ಪಂದ ಮಾಡ್ಕೊಳಕ್ ಬಂದಿದ್ದೀವಿ ಅನ್ನೋ ವಿಷಯನ ಮುಂಚೆನೆ ಹೇಳ್ಬಿಟ್ರೆ ಏನೋ ಅಪಾಯ ಇಲ್ಲ. ಹಾಗಂತೀಯ? ಅಂದಾಗೆ ನಮ್ಮ ಯೋಜನೆ ಹೆಂಗಿದೆ? ಅವನು ಒಪ್ಪತಾನೆ ಅಂತೀಯ? ನಿಮ್ ಯೋಜನೆ ಅದ್ಭುತವಾಗಿದೆ. ಅವನು ಒಪ್ಕೋಬೇಕು, ಅವರಪ್ಪನೂ ಒಪ್ಕೋಬೇಕು. ಆದ್ರೆ ಬಿಟ್ಬಿಡ್ತಾನೆ ಅಂತ ಹೇಳ್ರಿಕೇನಾ? ಹಂಗೇನು ಇಲ್ಲ. ಆದ್ರೂ ಬಕಾಸುರನ್ ಜೊತೆ ಒಪ್ಪಂದ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಮ್ ಪ್ರಜೆಗಳನ್ನ ಒಂದು ಮಾತು. ಪ್ರಜೆಗಳು ಆಗ್ಲೇ ಗೊತ್ತಾಗೋಗಿದ್ಯಾ? ಇನ್ನೂ ಗೊತ್ತಾಗಿಲ್ಲ. ಗೊತ್ತಾದ್ರೆ ಸುಮ್ಮನೆ ತೊಂದ್ರೆ ಯಾಕೆ ಅಂತ ಒಂದು ಮಾತು ಕೇಳಿದ್ದಿದ್ರೆ ಏನ್ ಮಾಡ್ತಾರೆ? ಗೊತ್ತಾದ ಏನೋ ಮಾಡ್ತಾರೆ ಅಂತಲ್ಲ ಮಹಾಪ್ರಭು. ಆದ್ರೂ ಒಂದು ಮಾತು ನಮ್ಮ ಪ್ರಜೆಗಳನ್ನ ಕೇಳ್ಬೇಕಾಗಿತ್ತು. ಆದ್ರೆ ಬರ್ಬೇಕು. ಅವೆಲ್ಲ ನನಗೆ ಗೊತ್ತಿಲ್ಲ. ನಾನು ಬರೀಕಿಲ್ಲ ಅಂದ್ರೆ ಬರೀಕಿಲ್ಲ ಅಷ್ಟೇ. ಹಿಂಗೆ ಆಡ್ತಾ ಇದ್ರೆ ಮಹಾಪ್ರಭುಗಳು ಹೇಳ್ಬಿಡ್ತೀನಿ. ಹೇಳೋದು ನಾನು ಹೇಳ್ತೀನಿ ತಾಡು. ಮಹಾಪ್ರಭುಗಳೇ ಅಲ್ಲ, ಆ ಪಟ್ಟಣ ಹೋಗಿ ಮಹಾಸ್ವಾಮಿಗಳು ಅವ್ರಿಗೆ ಹೇಳಿದ್ರೆ ಅವನು ನನಗೆ ಹೇಳ್ತಾನಲ್ಲ, ಇದು ನ್ಯಾಯವಾ?
ನಾನು ಸೂತ್ರಧಾರ. ನನಗೆ ಎಲ್ಲರ ಪರಿಚಯವೂ ಇದೆ. ನನಗೆ ಯಾರ ಭಯವೂ ಇಲ್ಲ. ಯಾಕೆಂದ್ರೆ ನಾನು ನಾಟಕದ ಒಳಗೂ ಬಕಾಸುರ! ಓ ಬಕಾಸುರ! ಓ ಬಕಾಸುರ! ಎಲ್ಲೋ ನರ್ವಸ್ನೇ ಗೊತ್ತಾದಲ್ಲ. ಬಕಾಸುರ, ನಾನು ಸೂತ್ರಧಾರ. ಮಹಾರಾಜರು ನಿನ್ನ ನೋಡಿ ಶಾಂತಿ ಒಪ್ಪಂದ ಮಾಡ್ಕೊಳಕ್ ಬಂದಿದ್ದಾರೆ. ಯಾರು? ಮಹಾರಾಜರು. ಏನಂತೆ? ನಾನು ಮಹಾರಾಜ ಬಂದಿದ್ದೀನಿ. ರಾಜ ರಾಜ ಕೊತ್ಬಿರಿ ಈಟು. ಏನ್ ತಂದಿದೆ ಕೊಡು. ನನ್ ಗಂಟೆ ಹಸಿದಾದೆ. ಅದನ್ನೇ ಮಾತಾಡೋಣ ಅಂತ ಬಂದಿರೋದು. ಏಯ್! ಮಾತು ಗೀತು ಏನೂ ಇಲ್ಲ. ಏನ್ ತಂದಿದೆ ತೆಗಿ. ನನ್ ಗಂಟೆ ಹಸಿದಾದೆ. ನಿಮ್ಗೆ ಹೊಟ್ಟೆ ಹಸಿದಿದೆ ಅಂತ ಗೊತ್ತಾದದಕ್ಕೆ ಊಟದ ವ್ಯವಸ್ಥೆ ಮಾಡಕ್ ಬಂದಿರೋದು. ಅಬ್ಬಾ! ಏನೋ? ಏನ್ ತಂದಿದೆ ತೆಗಿ. ನನ್ ಹೊಟ್ಟೆ ಹಸಿದಾದೆ. ನೆನ್ನೆ ಯಾವ ನಮ್ಮ ಬುದ್ಧ ಸಿಕ್ಬಿಟ್ಟಿದ. ಬರೀ ಮೂಳೆ ಕೊಡ್ದು ಬಾಯಿಲ್ಲ ನೋವುಬಿಟ್ಟು ಹೇಳಿದ್ದು ನಿಮ್ಗೆ ಏನ್ ವ್ಯವಸ್ಥೆ? ನೀನ್ ಇರೋ ಜಾಗಕ್ಕೆ ಊಟ ತಂದ್ಕೊಡ್ತೀವಿ. ನೀನು ಗುಹೆಯಲ್ಲಿ ಆರಾಮಾಗಿರು. ಈ ಮನಸ್ಸು ಮುಂಡೆಕ್ಕೆ ಈಗ ಒಳ್ಳೆ ಬುದ್ಧಿ ಬರ್ತಾದೆ. ಊರೊಳಗೆ ನುಗ್ಗಿ ಯಾರಿಗೂ ತೊಂದರೆ ಕೊಡ್ಬೇಡ. ನೀನ್ ಇರೋ ಜಾಗಕ್ಕೆ ಊಟ ಕೊಡ್ತೀವಿ. ಓ ಜನಗಳನ್ನ ಪೀಡಿಸ್ಬೇಡ ಅನ್ನೋದನ್ನ ಇಷ್ಟೊಂದು ನಯವಾಗಿ ಹೇಳ್ತಾ ಇದೆಯಲ್ವಾ? ನೋಡಲಿ, ಮಕ್ಕಳು ಮರಿಗಳು ಹೆಂಗಸರು ಎಲ್ಲ ಎದುರ್ಕೊಂಡ್ಬಿಟ್ಟವೆ. ನೋಡಲಿ, ಇಲಿ ಹೋಯ್ತಾ ಇದೆ ಅಂದ್ರೆ ಹುಲಿ ಹೋಯ್ತಾ ಇದೆ ಅಂತಾರೆ. ನನ್ನ ಇಲಿ ಅಂತೀಯ? ನಿನ್ನ ಇಲಿ ಅನ್ನಕ್ಕಾಗುತ್ತಾ? ನೀನೆಂತ ಶೂರ ಪರಾಕ್ರಮಿ. ಇನ್ನಂತವನು ನಮ್ಮೂರಲ್ಲಿದ್ರೆ ಕಳ್ಳರು ಕಾಟ ಇಲ್ಲ, ಶತ್ರುಗಳ ಕಾಟ ಇರೋದೇ ಇಲ್ಲ. ನಾನಿರೋ ಕಡೆ ಯಾವ ಕಳ್ಳರು ಕಾಟ್ರು ಶತ್ರುಗಳು ಇರೋದೇ ಇಲ್ಲ. ಚಾಚು ತಪ್ಪದೆ ನಡೆಸತಕ್ಕದ್ದು. ಕೇಳ್ರಪ್ಪ ಕೇಳ್ರಿ. ಏನಪ್ಪ ಇದು ಡಂಗೂರ? ಬಕಾಸುರರ ಜೊತೆ ಮಹಾರಾಜರು ಮಾಡ್ಕೊಂಡಿರೋ ಒಪ್ಪಂದ. ಓ, ಒಪ್ಪಂದ ಏನ್ ಒಪ್ಪಂದ ಮಾಡ್ಕೊಂಡವ್ರೆ? ಇಟ್ಟಂತ ಹೇಳುದು ಕೇಳಿಲ್ವಾ? ಸ್ವಲ್ಪ ಸರಿಯಾಗಿ ಹೇಳು. ಏನಂತ ಗೊತ್ತೇ ಇಲ್ವಾ ನಿಮ್ಗೆ? ಗೊತ್ತಿದ್ರೆ ನಿನ್ನ ಕೇಳ್ತಾ ಇದ್ರೆ ಅಂದ್ರೆ ಸಂವಿಧಾನ.
ಇದ್ರಲ್ಲಿ ಏನೋ ಒಕ್ಕಂತರ ಐತೆ. ನನಗೇನೋ ಇದರಲ್ಲಿ ಮೋಸ ಇದೆ ಅಂತ ಅನಿಸ್ತಾ ಇದೆ. ಸಂವಿಧಾನ ಹಂಗಂದ್ರೇನು? ನಂಗೇನ್ ಗೊತ್ತು ಸ್ವಾಮಿ. ನಮ್ ನಗರ ಪಾಲಕರು ರಾತ್ರಿ ಇಡೀ ನನ್ನ ಕೂರಿಸ್ಕೊಂಡು ಏನ್ ಡಂಗೂರ ಸಾರ್ಬೇಕು ಅಂತೇಳಿ ಗಟ್ಟಿ ಮಾಡಿಸಿದ್ರು. ಆಯ್ತು, ಮೂರ್ ಬೀದಿಗೂ ಹೋಗಿದ. ಮೂರ್ ಬೀದಿಗೂ ಹೋಗಿದ್ದೆ. ನಮಸ್ಕಾರ ನಮಸ್ಕಾರ. ವಣಕ್ಕಂ ಬನ್ನಿ ಬನ್ನಿ ಬನ್ನಿ. ಅಂದ ಹಾಗೆ ನಿಮ್ ವ್ಯಾಪಾರ ಹೆಂಗ್ ನಡೀತಾ ಇದೆ? ಏನೋ ಬಕಾಸುರನ ದಯೆಯಿಂದ ಸುಮಾರಾಗಿ ನಡೀತಾ ಇದೆ. ಅಂದಾಗೆ ನಿಮ್ದು ಚೆನ್ನಾಗಿ ನಡೀತಾ ಇರುವಂಗಿದೆ. ಹೌದು, ಬಕಾಸುರನ ದಯೆ ನಡೀತಾ ಐತೆ ಚೆನ್ನಾಗಿ ನಡೀತಾ ಐತೆ. ಬಕಾಸುರನ ದಯೆ ಜೊತೆಗೆ ನಮ್ಮ ಮಹಾರಾಜ ಕರುಣೆ ಕಣ್ರಿ. ಹೌದು, ಮಹಾರಾಜರು ಕರುಣೆ ಹಿಂದೆ ಹೋಗಿದ್ರೆ ನಾವಿಷ್ಟೊತ್ತಿಗೆ ದಿವಾಳಿ ಆಗ್ಬಿಟ್ಟಿದ್ದು. ಈಗ ಚೆನ್ನಾಗಿದ್ದೀವಿ. ಅಂದ ಹಾಗೆ ನಿಮ್ಮ ಅಕ್ಕಿ ಸಂಗ್ರಹ ಏನ್ ನಡೀತಾ ಐತೆ? ಏನಿಲ್ಲ, ಸ್ವಲ್ಪ ಅಳಗೆಲ್ಲಿ ಕೂಡಿಟ್ಟಿದ್ದೀನಿ. ಜನ ಬಂದು ಕೇಳಿದ್ರು ಇಲ್ಲ ಅಂತ ಹೇಳ್ಬೇಕಲ್ಲ ನೋಡಿ. ಅದಕ್ಕೆ ನಮ್ಮ ಊರಿಗೆ ಎಂತ ಸ್ಥಿತಿ ಬಂತು ನೋಡಿ. ಬಕಾಸುರ ಹೊಟ್ಟೆಗೆ ಒದಿಸೋದು ಬಂದ್ರೆ ಸುಮ್ಮನೆ ಕಣ್ಣೀರು ಬರುತ್ತೆ. ನೆನೆಸ್ಕೊಂಡ್ರೆ ಏನ್ ಮಾಡಕ್ಕಾಗುತ್ತೆ? ನಮ್ಮ ಮಹಾರಾಜರ ಕಾನೂನೇ ಆಗಿದೆಯಲ್ಲ. ಇಲ್ಲ ಅಂದಿದ್ರೆ ಈ ಊರೇ ಸರ್ವನಾಶ ಆಗೋಗ್ತಿತ್ತು. ನಮ್ಮ ಮಹಾರಾಜರು ಒಪ್ಪಂದ ಮಾಡ್ಕೊಂಡು ಬಂದ್ಮೇಲೆ ನೋಡಿ ನಮ್ಮ ವ್ಯಾಪಾರ ವ್ಯವಹಾರ ಎಲ್ಲ ಸಲೀಸಾಗಿ ನೀಯತ್ತಾಗಿ ನಡೀತಾ ಇದೆ. ನಮ್ಮ ರಾಜಂದು ತಲೆ ಅಂದ್ರೆ ತಲೆ. ಹೌದು, ನೀವ್ ಹೇಳೋದು ಸರಿ. ಈ ಅದ್ ನಮ್ಗೆ ಲಾಸ್ ಆಗೋದು. ಯಾವ ನಷ್ಟನೂ ಆಗಲ್ಲ ಕಣ್ರಿ, ಲಾಭವೇ ಲಾಭ. ಅದೇಂಗೆ? ಹೆಂಗೆ ಅಂತ ಹೇಳಿದ್ರೆ, ಈಗ ನಾನು ಅಕ್ಕಿ ವ್ಯಾಪಾರ ಮಾಡ್ತೀನಿ. ಒಂಜನಕ್ಕೆಲ್ಲ ಅಕ್ಕಿನ ನಾನು ಇಷ್ಟವಾದ ಬೆಲೆಗೆ ಮಾರ್ತೀನಿ. ಒಳ್ಳೆ ಹಣ ಬರ್ತದೆ. ನನ್ನ ವ್ಯವಹಾರ ಎಲ್ಲನೂ ಹೆಚ್ಚು ಮಾಡ್ಕೊಳ್ತೀನಿ. ಒಂದ್ ವೇಳೆ ಯಾರಾದ್ರೂ ಗೋಧಿ ಕೇಳ್ಕೊಂಡ್ ಬಂದ್ರು ನಿಮ್ಮ ಹತ್ರ ಕಳಿಸ್ತೀನಿ. ಆಗ ನೀವು ಗೋಧಿನ ನಿಮ್ಗೆ ಇಷ್ಟವಾದ ಬೆಲೆಗೆ ಮಾರಿ ಒಳ್ಳೆ ಹಣವನ್ನ ಮಾಡ್ಕೊಳ್ಳಿ. ಆಗ ಅಕ್ಕಿ ವ್ಯಾಪಾರ ಎಲ್ಲ ನನ್ನ ಕೈಲಿ, ಗೋಧಿ ವ್ಯಾಪಾರ ಎಲ್ಲ ನಿಮ್ ಕೈಲಿ. ಬಂದ್ಬಿಡಿ. ಅಕ್ಕಿ ವ್ಯಾಪಾರ ನಿಮ್ದು, ಗೋಧಿ ವ್ಯಾಪಾರ ಇವ್ರದ್ದು. ನಾನೇನ್ ನೊಣ ಹೊಡಿಲ್ಲ. ಚಿಲ್ಲರೆ ವ್ಯಾಪಾರ ಮಾಡ್ರಿ, ಖಾರಪುಡಿ ಮಾರ್ರಿ, ಬೇಳೆ ಮಾರ್ರಿ. ಶನಿವಾರ ನಿಮ್ಮ ಸರದಿ ಅದಕ್ಕೆ ಹೇಳಿಲ್ಲ ಅಂತ ಆಮೇಲೆ ನಾಳೆ ನೀವು ಖಾತೆ ತೆಗಿಬಾರ್ದು ನೋಡಿ. ಅದಕ್ಕೋಸ್ಕರ ಹೇಳ್ಬಿಟ್ಟಿದ್ದೀನಿ, ಹುಷಾರು. ದಯವಿಟ್ಟು ಇದೊಂದ್ ಸಾರಿ ಮುಂದಕ್ಕೆ ಹಾಕ್ಬೇಕು. ಬಡವ್ರ ಮೇಲೆ ಕರುಣೆ ತೋರ್ಸಂಗಾಗುತ್ತೆ. ರೇ, ಅದ್ ಹೇಗ್ರಿ ಸಾಧ್ಯ? ಆಲೆ 2 ಸಾರಿ ಮುಂದಕ್ಕೆ ಹಾಕಿದ್ದೀನಿ. ಅದೇ ಈ ಸಾರಿನೂ ಮುಂದಕ್ಕೆ ಹಾಕ್ತಾ ಹೋದ್ರೆ ಅದೇ ನಾನು ನಿಮ್ಮ ಬದಲಾಗಿ ನಾನು ಹೋಗ್ಬೇಕಾಗತ್ತಷ್ಟೇ. ಬಕಾಸುರನ ಗುಹೆಗೆ ಬಂಡಿ ಹೊಡ್ಕೊಂಡು ಆಗೋದಿಲ್ಲ ರೇ, ಬರೆದು ಬಿಟ್ಟಿದ್ದೀನಿ ಅಷ್ಟೇ. ದೊಡ್ಡ ಮನ್ಸ್ ಮಾಡ್ಬೇಕು. ಹಾಳು ಹುಡುಕ್ತಾ ಇದ್ದೀನಿ, ಎಲ್ಲೂ ಸಿಗ್ತಾ ಇಲ್ಲ. ಒಬ್ಬ ಭಿಕಾರಿಗೂ ಕೂಡ ದುಬಾರಿ ಆಗ್ಬಿಟ್ಟಿದೆ. ಹಾಳು ಸಿಕ್ಕ ತಕ್ಷಣ ನಾನೇ ಬಂದು ಸರ್ದಿ ಮೇಲೆ ಬರ್ಸ್ಕೊಳ್ತೀನಿ. ಮಾಡಿ ಅವನ್ನ ಕೊಲ್ಲೋದು ಅಸಾಧ್ಯ ಅಂತ ಹೇಳಿ ತಿಳಿದಾಗ ಜನ ನಿಜಕ್ಕೂ ಸತ್ತಂತಾದ್ರು. ಹೇಗಾದ್ರೂ ಮಾಡಿ ಅವನಿಂದ ಪಾರಾಗಲು ಕೆಲವು ಬುದ್ಧಿವಂತರು ಆಹಾರದಲ್ಲಿ ವಿಷ ಕಳಿಸಿದ್ರು. ಆದ್ರೆ ಪಕ್ಕದಿಗೆ ಅದರಿಂದ ಏನೂ ಅಪಾಯ ಆಗಲಿಲ್ಲ. ಬಹುಶಃ ಅವನ ಮೈಯೇ ವಿಷಪೂರಿತವಾದ್ರಿಂದ ಬೇರಾವ ವಿಷವೂ ಅವನಿಗೆ ಅಪಾಯವನ್ನ ಉಂಟು ಮಾಡಲಿಲ್ಲ. ಪ್ರತಿದಿನವೂ ದುರದೃಷ್ಟದ ಮನುಷ್ಯನೊಬ್ಬ ಬಂಡಿ ಆಹಾರದೊಡನೆ ಬಕನ ಹೊಟ್ಟೆ ಸೇರ್ತಾ ಇದ್ದ. ಅಪ್ಪ, ಇನ್ನೂ 100 ಅಲ್ಲ 1000 ಸಲ ಬೇಕಾದ್ರೂ ಹೇಳ್ತೀನಿ, ಇದು ಅನ್ಯಾಯ ಅನ್ಯಾಯ ಅನ್ಯಾಯ. ಈ ದುಷ್ಟ ಪದ್ಧತಿಯನ್ನ ನಾವು ಹೀಗೆ ತೊಲಗಿಸ್ಬೇಕು. ನಾವೆಲ್ಲರೂ ಒಗ್ಗಟ್ಟಾಗಿ ಇಂಥ ದುಷ್ಟ ಪದ್ಧತಿ ವಿರುದ್ಧ ಹೋರಾಡಲೇಬೇಕು. ಹಾಗಂದ್ರೆ ಆಗ ಮಗು, ಇದು ಕಾನೂನಲ್ವೇ? ನಾವೆಲ್ಲರೂ ಇದಕ್ಕೆ ವಿಧೇಯರಾಗಿರ್ಬೇಡ್ವೆ? ಕಾನೂನು ಕಾನೂನು ಮಾಡೋದು ನಮ್ಮಂತ ಅಮಾಯಕ ಜನರನ್ನ ಕೊಲ್ಲೋಕಲ್ಲ, ಹೊಚ್ಚಿಸೋಕೆ. ಆದ್ರೆ ಇವರೆಲ್ಲ ಸೇರ್ಕೊಂಡು ಮಾಡೋರಲ್ಲಪ್ಪ. ನೀನ್ ಹೇಳೋ ಈ ಕಾನೂನು ಇದು ಕಾನೂನೇ ಅಲ್ಲ. ನಮ್ಮ ಮನೆಯಿಂದ ನಾವ್ಯಾರೋ ಬಲಿ ಹೋಗೋದಂತೆ, ಜೊತೆಗೆ ಹೊಣ್ಣಿ ಅನ್ನ ಬೇರೆ ಕಳಿಸೋದಂತೆ. ಇವ
ಇವತ್ತು ಒಂದು ಇಡೀ ಅನ್ನ ಸಹಿತ ಅಲ್ಲಿಗೆ ಹೋಗ್ಕೂಡ್ದು. ನೋಡಪ್ಪ, ಇಲ್ಲಿ ನಮ್ಮ ಮನೆ ಸರದಿನ ನಾವು ಪಾಲಿಸ್ತಾ ಇದ್ರೆ ಅಧಿಕಾರಿಗಳು ನಮ್ಮನ್ನ ಸುಮ್ಮನೆ ಬಿಡ್ತಾರೆ. ಸುರನ್ ಬಾಯಿಗೆ ಹೆತ್ತೋರ್ನ ಹಾಕಿ ಮನೇಲಿ ಕೂತ್ಕೊಳ್ಳೋ ಹೇಳಿ ನಾನಲ್ಲ. ನಮ್ಮ ಮನೇಲಿ ನಾನು ಹೋಗಲ್ಲ. ನಮ್ಮಪ್ಪನಂತೂ ಯಾವುದೇ ಕಾರಣಕ್ಕೂ ಕಳ್ಸಲ್ಲ. ಕಳ್ಸಲ್ಲ ಅಂತ ಹೋಗ್ಲಿ ಬಿಡು. ದಯವಿಟ್ಟು ಯಾರು ಜಗಳ ಮಾಡ್ಕೋಬೇಡ್ರಪ್ಪ. ವ್ಯವಸ್ಥೆ ಆಗಿದೆ, ಬಂಡಿ ತುಂಬಾಗಿದೆ. ಬಲಿನ ಆನೆ ಬಂಡಿ ಹೋಗೋದಿಲ್ಲ. ನೀನು ಸುಮ್ಮನಿರು. ಮುಚ್ಚ ಹೋಗ್ಲಿ ಬಿಡು. ಯಾಕೆ ಇಲ್ಲ ಓಣ ಇಲ್ಲ ಒಂದೇ ತುಂಬ ಹಾಲು ಸಾಂಬಾರು ಏನು ಬಂದಿಲ್ಲ. ಹಸು ಯಾವ ಒಪ್ಪಂದ ನಿಮ್ದು? ಸಸ್ತು ಮಡಿಕಿಲ್ಲ ನಿಮ್ನ ಹಾಕ್ಬಿಡ್ತೀರಿ. ಹೊಡ್ದಿ ಬಾಯಿಗೆ ಹಾಕತ್ತಿ ನಿನ್ನ. ಬೇಡ, ಕ್ಷಮಿಸ್ಬಿಡು. ಬಕಾಸುರೇ, ಯಾರೋ ತಿಳಿದೆ ಹುಡುಗರು ಈ ರೀತಿ ತಪ್ಪು ಮಾಡಬಿಟ್ಟವ್ರೆ. ಇನ್ನೊಂದು ರೀತಿ ಆಗದೆ ಇರುವ ಹಾಗೆ ನಾನ್ ನೋಡ್ಕತ್ತೀನಿ. ನಿಮ್ಮ ಮಕ್ಕಳು ಅಂತ ತಿಳ್ಕೊಂಡು ಹೊಟ್ಟೆಗೆ ಹಾಕಬಿಡಪ್ಪ. ನಾನು ಮನ್ಸ ಬಾಣ ಬಂಡಿ ತುಂಬ ಅನ್ನ ಇವನ ಬಿಟ್ಟು ಬೇರೆ ಏನು ಹೊಟ್ಟೆಗೆ ಹಾಕಕ್ಕಿಲ್ಲ. ಓ, ಮುಂದಕ್ಕೆ 3 ಹೊತ್ತು ಬರೀ ತಿನ್ನದೇ ಜ್ಞಾನ. ಬಿಡಕ್ಕಿಲ್ಲ. ದಯಮಾಡಿ ಕ್ಷಮಿಸು. ಇನ್ನೊಂದ್ಸಾರಿ ಈ ರೀತಿ ಆಗದೆ ಇರುವಾಗೆ ಬೇಕಿದ್ರೆ ನಾನು ಇನ್ನೂ ಒಂದು ಮುಚ್ಚಳಿಕೆ ಬರ್ಕೊಡ್ತೀನಿ. ಬರ್ಕೊಡ್ರಿ. ಆಗಕ್ಕಿಲ್ಲ. ಇಲ್ಲ. ಏನ್ ಮಾಡ್ತು ಮಾಡ್ಕೋ. ನಿಮ್ಮ ಪ್ರಾಣಗುನುವೆ ಈ ರೀತಿ ಆಗದೆ ಇರೋ ನೋಡ್ಕೊತೀನಿ. ನಿಮ್ಮ ಪ್ರಾಣಗುನುವೆ ಈ ರೀತಿ ಆಗದೆ ಇರೋ ನೋಡ್ಕೊತೀನಿ. ನಿಮ್ಮ ಅಪ್ಪ ಮೇಲೆ ಹಣೆ ಎಕ್ಕೋ. ನಿಮ್ಮ ಅಪ್ಪ ಮೇಲೆ ಹಣೆ ಬೇಡ. ಹೋಗ್ಲಿ, ನಮ್ಮ ಮೇಲೆ ಈ ರೀತಿ ಆಗದೆ ಇರುವಾಗ ನೋಡ್ಕೊತೀನಿ. ದಯಮಾಡಿ ಕ್ಷಮಿಸ್ಬಿಡು. ಅದೇನ್ ಮಾಡ್ತೇ ಮಾಡು. ಏನಾದ್ರು ನೀನು ಇದೇ ರೀತಿ ನಡ್ಕೊಂಡ್ರೆ ನಾನು ಊರೊಳಗೆ ಹೋಗ್ತೀನಿ. ನುಗ್ಗಿ ಕೈ ಸಿಕ್ತವ್ರ ಹಿಡ್ಕೊಂಡು ಕೊಡ್ಕೊಂಡು ಬಾಯಿಗೆ ಹಾಕಬಿಡ್ತೀನಿ. ಮೊದ್ಲಿತ್ತಲ್ಲ ಕರಾರು ಬರೋಕ್ಕಿಂತ ಮುಂಚೆ ಹಂಗೆ ಆಗ್ಬೋದು. ಬರ್ಕಡ್ರಿ. ಬಕಾಸುರ ಅಂತ ಕರಿಬೇಕು, ಆಯ್ತಾ? ಇನ್ನೊಂದಪ್ಪ ಹಿಂಗಾದ್ರೆ ಯಾರು ಸತ್ತು ಬಿಡಕ್ಕಿಲ್ಲ. ಆಗ್ಬೋದು. ಹುಷಾರು ಹುಷಾರು. ಹುಷಾರು. ನೀನು ಸಾರು. ನೀನು ಗುಹೆ ಒಳಗೆ ಮಲಗಿರು. ಹಾಗೆ ಜೋಪಾನ. ಈಚೆಗೆ ಮಾತ್ರ ಬರಬೇಡ. ಬಿಳೆ. ಅಯ್ಯೋ, ಹೋಗಿ ಹೋಗಿ ನಿಮ್ಮೇಲೆ ಕಣ್ಣು ಕತ್ತಿ ನಿಂತ್ಕೋ. ನಾಳೆಕಿಂದ 4 ಗಡಿಗೆ ಎಂಡ ಕಳಿಸು. 4 ಗಡಿಗೆ? ಅಯ್ಯೋ, ಅಕ್ಕೇನು ಇನ್ನೂ 1 ಗಡಿಗೆ ಜಾಸ್ತಿನೇ ಕಳಿಸ್ತೀನಿ. ಬರ್ಕೊಳ್ರಿ. 5 ಗಡಿಗೆ ಎಂಡ. ಹಾ, ತಪ್ಪುದ್ರೆ ಯಾರು ಸಸ್ತು ಬಿಡಕ್ಕಿಲ್ಲ. ಸೇರ್ಕೊಂಡಿದ್ದಾರೆ. ಆ ಕಡೆಗೆ ತಿರುಗಿಕರ್ರಿ. ನಮ್ಮ ಬಗ್ಗೆ ನಿಮ್ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಬಗ್ಗೆ ಆಗಲ್ಲಪ್ಪ, ನಿಮ್ಮ ಬಗ್ಗೆ ಆದ್ರೂ ಹೇಳ್ತವ್ರೆ. ಅದು ಏನಾದ್ರೂ ಒಂದು ಗಾಡಿ ತೋರಿಸಿ. ಏನು ಮಾಡೋದೀಗ? ಬರಕರೆ ಇವನೇ ಯಾರೋ ಅವನು ಇವನು. ಇವ್ರನ್ನ ಹೀಗೆ ಬಿಟ್ರೆ ಆಗೋದಿಲ್ಲ. ಮುಂದೆ ರಾಜರಿಗೂ ಕಷ್ಟ, ನಮಗೂ ಕಷ್ಟ. ಈಗಲೇ ಹೋಗಿ ಅರಮನೆಯಿಂದ ಸೈನ್ಯ ತಂದು ಎಲ್ಲಾರನ್ನು ಬಗ್ಗ ಬಡಿತೀನಿ. ಯಾರನ್ನೂ ಬಿಡೋದಿಲ್ಲ. ಮಟ್ಟ ಹಾಕ್ಬಿಡ್ತೀನಿ. ಬನ್ರಿ. ಎಲ್ಲ ತಾಯಂದ್ರಿಗೂ ನಮ್ಮ ಮಕ್ಕಳು ಅಸಹಾಯ ಶೂರರು, ಅಪರಿಮಿತ ಪರಾಕ್ರಮಿಗಳು, ಏನನ್ನು ಬೇಕಾದರೂ ಸಾಧಿಸುತ್ತಾರೆ ಅನ್ನೋ ಭ್ರಮೆ.
ಬಕಾಸುರನ ಸೋಲಿಸೋದು ಯಾರ ಕೈಲೂ ಸಾಧ್ಯವಿಲ್ಲ. ಅವನನ್ನ ಕೊಲ್ಲೋದು ಅಷ್ಟೊಂದು ಸುಲಭವಾಗಿ ಅನ್ಯಾಯವಾಗಿ ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗನನ್ನ ಬಲಿ ಕೊಟ್ಟು ಬದುಕಿರೋರಿಗೆ ಪುತ್ರ ಹತ್ಯೆಯ ತಾಪದಿಂದ ನರಳಬೇಡಿ ತಾಯಿ. ನನ್ನನ್ನು ನಂಬಿ ನನ್ನ ಮಗ ನಿಜವಾಗ್ಲೂ ಪ್ರಚಂಡ. ನೀವೇನೇ ಹೇಳಿ ನನಗಂತೂ ನಂಬಿಕೆನೇ ಬರ್ತಾ ಇಲ್ಲ. ಈ ಊರಿಗೆ ಬರ್ದಿರೋ ಅನಿಷ್ಟನ ಪರಿಹರಿಸಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ಹೌದಾ? ಹಾಗಾದ್ರೆ ನೀವು ಭಿಕ್ಷೆ ಬೇಡ ಬ್ರಾಹ್ಮಣರಲ್ಲ? ಯಾರಿಗೂ ಹೇಳಬೇಡಿ. ಹಾಗಿಲ್ಲಿ ನಿನ್ನ ಮನೆ ಜಗಲಿ ಮೇಲೆ ನಮಗೆ ಜಾಗ ಕೊಟ್ಟು ತುಂಬಾ ಉಪಕಾರ ಮಾಡಿದ್ದೀವಿ. ಆದ್ರೆ ಅದಕ್ಕೆ ಬದಲಾಗಿ ನಾವೇನು ನಿಮಗೆ ಸಹಾಯ ಮಾಡಲು ಸಾಧ್ಯವಿಲ್ಲ. ಏ, ನನಗೊಬ್ಬ ಉಂಡಾಡಿ ಮಗ ಇದ್ದಾನೆ, ನೀವು ನೋಡ್ತೀರಲ್ಲ, ನಡುಕಲೋನು. ನಾಳೆ ಆ ಬಕಾಸುರನ ಜೊತೆಗೆ ನಿಮ್ಮ ಬದಲು ಅಂಡಿ ಹೊಡ್ಕೊಂಡು ಹೋಗಕ್ಕೆ ಕಳಿಸ್ತೇನೆ. ನಾವು ದಯವಿಟ್ಟು ಮಕ್ಕಳು ಏನಮ್ಮ ನೀನು ಹೇಳೋದು? ನಿಮ್ಮ ಮಗನ್ನ ಏನು ಚಿಂತೆ ಮಾಡಬೇಡಿ, ಪೂರ್ತಿ ಜವಾಬ್ದಾರಿ ನಂದು. ಬಂಡಿ ತುಂಬಾ ಅನ್ನ ಮಾಡಿ, ಅಡಿಗೆ ಚೆನ್ನಾಗಿರ್ಲಿ ಅಷ್ಟೇ. ನನ್ನ ಮಗನಿಗೆ ಬೇಳೆ ಹುಳಿ ಅಂದ್ರೆ ತುಂಬಾ ಇಷ್ಟ. ತುಪ್ಪ, ಹಾಲು, ಮೊಸರು. ನನ್ಗೆ ಯಾಕೋ ತಲೆ ತಿರುಗ್ತಾ ಇದೆ. ಅದಕ್ಕೆ ಇದೇ ಕಾರಣ. ಈಗ ನೋಡಿದ್ಯಲ್ಲ ಆ ಸಮಾರಂಭ, ಅದಕ್ಕೆ ಇದೇ ಕಾರಣ. ಕ್ಷಮಿಸ್ಬೇಕು, ವಿಚಾರ ಏನು ಅಂತ ಸ್ವಲ್ಪ ಸ್ಪಷ್ಟವಾಗಿ ಹೇಳ್ತೀರಾ? ಈಗ ನೋಡಿದ್ಯಲ್ಲ ಆ ಹುಡುಗ ಒಂದ್ ಬಂಡಿ ಅನ್ನನ ಬೆಟ್ಟದ ಮೇಲೆ ಹೊಡ್ಕೊಂಡು ಹೋಗ್ತಾ ಇದ್ದಾನೆ. ಬಕಾಸುರ ಆ ಹುಡುಗನ ತಿಂದು ಒಂದ್ ಬಂಡಿ ಅನ್ನನ ತಿಂದು ಆಮೇಲೆ ನಾಳೆ ಒಂದ್ ಬಂಡಿ ಅನ್ನ ಒಬ್ಬ ಮನುಷ್ಯ ಬರೋವರೆಗೂ ಗುಹೇಲಿ ಸುಖವಾಗಿ ನಿದ್ದೆ ಮಾಡ್ತಿರ್ತಾನೆ. ಏನು ನರಭಕ್ಷಕನ ಹಾವಳಿ ಈ ಊರಲ್ಲಿ? ಅವನಿಂದ ತಪ್ಪಿಸ್ಕೊಳ್ಳೋಕ್ ಪ್ರಯತ್ನ ಮಾಡಿದೆ, ನೀವೇ ಯಾಕೆ ಅವ್ನ ಬಾಯಿಗೆ ಹೋಗ್ಬೇಕು? ಇಲ್ಲಿನ ಸಂಪ್ರದಾಯನೇ ಹೀಗೆ. ಈ ಊರಿನ ಪ್ರತಿಯೊಬ್ಬ ಪ್ರಜೆನು ರಾಕ್ಷಸನ ಬಾಯಿಗೆ ಆಹಾರ. ಒಂದ್ ಬಂಡಿ ಅನ್ನ, ಒಬ್ಬ ಮನುಷ್ಯ, ಒಂದ್ ಜೊತೆ ಕೋಣ ಹೋಗ್ಬೇಕು ಅಂತ ನಮ್ಮ ಮಹಾರಾಜರು ಆಜ್ಞೆ ಮಾಡಿದ್ದಾರೆ. ಇದನ್ನ ಯಾರಾದ್ರೂ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ರಾಜದ್ರೋಹ ಅನ್ನೋ ಆಪಾದನೆ ಬರುತ್ತೆ. ಏನು ನಿಮ್ಮ ರಾಜನೇ ಹಾಗಂತ ಕಾನೂನು ಮಾಡಿದ್ದಾನೆ? ಅವನಿಂದ ಅವನ್ನ ಕೊಲ್ಲೋಕ್ಕಾಗ್ಲಿಲ್ವೇ? ಆಗ್ಲಿಲ್ಲ ಅಂತಾನೆ ಈ ಒಪ್ಪಂದ ಮಾಡ್ಕೊಂಡಿರೋದು. ಇಲ್ದೇ ಇದ್ದೀರಾ ಬಕಾಸುರ ಊರೊಳಗ್ ನುಗ್ಗಿ ಬೇಕಾದಂಗ್ ದಂಡ್ಲೆ ಮಾಡ್ತಿದ್ದ. ಮಹಾಬಲಿಷ್ಠ ಈ ಬಕಾಸುರ. ನಾನೇ ಯಾಕೊಂದ್ ಕೈ ನೋಡ್ಕೋಬಾರ್ದು? ಹ ಏನಂದ್ರೆ? ಏನೂ ಇಲ್ಲ, ಈ ಸಮಾರಂಭ ಇದೆಲ್ಲ ಏನು ಅಂದೆ. ಓ, ಯುದ್ಧದ ದಾಹವು ಹೆಚ್ಚಾಗಿಹುದು. ಎದುರಾಳಿಯು ಎಲ್ಲಿಹನೋ ಕಣ್ಣಿಗೆ ಕಾಣದೆ ಕುಳಿತಿಹನೋ. ಭುಜಗಳೆರಡು ಬೆಟ್ಟದ ಹಾಗೆ. ಆಯುಷ್ಮಾನ್ ಅಲ್ಲದೆ ಊರಿನ ಜನಕ್ಕೆ ಜೀವದಾನ ಮಾಡಿದ ಪುಣ್ಯನೂ ಸಿಗುತ್ತೆ. ಅಮ್ಮ, ಮೊದಲು ಊಟದ ವಿಚಾರ ಮಾತಾಡಿ, ಈಗ ಚಾಕಿನ ವಿಚಾರ ಜಾಸ್ತಿ ಮಾತಾಡ್ತಿದ್ಯಾ? ಅದೇನ್ ದೊಡ್ಡದಲ್ಲ ಮಗ. ಊರಿನ ಜನನ ಒಬ್ಬ ರಾಕ್ಷಸ ಬಕಾಸುರ ಅಂತ. ಓ, ಆ ವಿಚಾರ ನನ್ಗೆ ಇವಾಗ ತಾನೇ ತಿಳಿದು. ರಾಕ್ಷಸ ಅನ್ನೋ ಮಾತು ಕೇಳಿದ ತಕ್ಷಣ ನನ್ ತೋಳಿನ ಮಾಂಸ ಖಂಡಗಳೆಲ್ಲ ಕುಡಿಯೋಕ್ ಶುರು ಮಾಡಿವೆ. ಇವತ್ತಿನ ಬಲಿ ಆಗ್ಲೇ ನಿರ್ಧಾರ ಮಾಡಿದ್ದೀನಿ, ಇನ್ನು ಈ ಊರಿನ ಜನ ನೆಮ್ಮದಿಯಿಂದ ಇರೋಗ್ ಮಾಡೋ ಜವಾಬ್ದಾರಿ ನಂದು. ಈಗ ನನ್ನ ಕೈಲಿ ನನ್ನ ಕಥೆ ಇದ್ದಿದ್ರೆ ಬೇಡ, ಬರೀ ಕೈಲೇ ಸಿಕ್ಕಾಗ್ತೀನಿ. ನೋಡ್ತಾ ಇರಿ. ಪಾಪ ನಾಳೆ ನಮ್ಮ ಬ್ರಾಹ್ಮಣನ ಸರದಿ. ಹಾ,
ನನಗೆ ಬೇಕಾದದ್ದು ಇಂಥದೇ ಅವಕಾಶ. ಅಮ್ಮ ಹೇಳ್ಬಿಡು ಅವರಿಗೆ, ಒಂಟಿಯನ್ನ ತುಂಬಿಸ್ಲಿ. ಬಕಾಸುರನ ಗುಹೆಗೆ ನಾನು ಹೋಗ್ತೀನಿ. ಅದ್ರ ಬಗ್ಗೆ ಚಿಂತೆ ಮಾಡಬೇಡ ಕಣ. ಅಮ್ಮ ಹೇಳಿ ಅವರೆಲ್ಲ ಸಿದ್ಧತೆ ಮಾಡ್ಕೊತಾ ಇದ್ದಾನೆ ಆಗ್ಲೇ. ಗುಡುಗುಡು ಗುಡುಗುಡು ಡಮರುಗ ಬಾರಿಸು ನೆತ್ತರು ಕುದಿಯುವ ಕಾದಾಟ. ಗುಡುಗುಡು ಗುಡುಗುಡು ಡಮರುಗ ಬಾರಿಸು ನೆತ್ತರು ಕುದಿಯುವ ಕಾದಾಟ. ಹೊಡೆತಕ್ಕೆ ಹೊಡೆತ ಪೆಟ್ಟಿಗೆ ಪೆಟ್ಟು ಇದುವೇ ಮಣ್ಣಿನ ಸಿಡಿದೆತ್ತಾಟ. ಹೊಡೆತಕ್ಕೆ ಹೊಡೆತ ಪೆಟ್ಟಿಗೆ ಪೆಟ್ಟು ಇದುವೇ ಮಣ್ಣಿನ ಸಿಡಿದೆತ್ತಾಟ. ಬಂಡೆಗೆ ಬಂಡೆಯು ಅಪ್ಪಳಿಸುತ್ತಿದೆ, ಬೆಂಕಿಯ ಕಿಡಿಯು ಏರೈತೆ. ಕೊಕ್ಕಿನ ಕೊಕ್ಕಲು ಮುರಿಯಲು ಇದ್ದು ಗಂಟೆಯ ಬಲವು ಏರೈತೆ. ರಕ್ತದ ಬಲವೋ ಕಣ್ಣಿನ ಛಲವೋ, ರಕ್ತದ ಬಲವೋ ಕಣ್ಣಿನ ಛಲವೋ, ಲೆಕ್ಕವ ತೀರಿಸ ಸಮಯವಿದು. ಎಲುಬುಗಳನ್ನು ಪುಡಿ ಪುಡಿ ಮಾಡಿ ಮೆಟ್ಟುವ ಸಮರವಿದು, ಹೊಡೆದಟ್ಟುವ ಸಮರವಿದು, ಮೆಟ್ಟುವ ಸಮರವಿದು, ಹೊಡೆದಟ್ಟುವ ಸಮರವಿದು. ಕಾನೂನೇ ಅಲ್ಲ. ಕಾನೂನು ಅಂತ ಕಾನೂನು ಯಾರಿಗಾಗಿ ಕಾನೂನು? ನಮಗ್ ಬೇಕಾಗಿರೋದು ಲಾಭ ಅಷ್ಟೇ. ಕಾರ್ತಿಕ್ ಕುಮಾರ್ ಬೇವಿನಕುಪ್ಪೆ ಕರವೇ ಮಹಿಳಾ ಜಿಲ್ಲಾಧ್ಯಕ್ಷರು ಮಂಡ್ಯ. ಬಹುಶಃ ಇದುವರೆಗೆ ನಾವು ನಾಟಕದ ವೀಕ್ಷಣೆ ಎಷ್ಟು ಮನಮೋಹಕವಾಗಿತ್ತು, ಮನಮುಗ್ಧವಾಗಿತ್ತು ಅನ್ನೋದು ಬಹುಶಃ ಅನುಭವಿಸಿದೆ. ಇಂಥ ಒಂದು ಪ್ರಯೋಗ ನಾನು ಮೊದಲು ನೋಡಿದ್ದೇನೆ. ತುಂಬ ನಾಟಕಗಳು ನಾವು ಗಮನಿಸಿದ್ವಿ. ಆದರೆ ನಾರಾಯಣಸ್ವಾಮಿ ಅವರ ನಿರ್ದೇಶನ ಮಂಡ್ಯ ರಮೇಶ್ ಅವರ ಜೊತೆಗೂಡಿಗೆ ಕೆಲಸ ಮಾಡಿದಂಥವರು. ಹಾಗಾಗಿ ಅವರ ವಿಶಿಷ್ಟವಾದಂಥ ವಿನ್ಯಾಸವನ್ನು ನೋಡಿ ನನಗೆ ಬಹಳ ಖುಷಿ ಆಯಿತು. ಎಲ್ಲ ಕಲಾವಿದರುಗಳು ಕೂಡ ಬಹುಶಃ ಒಂದು 100 ಸರಿ ಅಭಿನಯಿಸಬೇಕೇನೋ ಅಂತ ನನಗೆ ಅನ್ನಿಸ್ತಾ ಇತ್ತು. ಎರಡೇ ಬಹುಶಃ ಆಗಿರೋದಿಲ್ಲ, ಏನೇ ಆಗಲಿ ಇವತ್ತಾಗಿದೆ ಅಂತೇಳಿ ಅದು ಅದಕ್ಕೆ ಅವರು ಹೇಳ್ತಾ ಇದ್ರು, ಇಲ್ಲ ಬೆಟ್ಟಲ್ಲಿ ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದು ಅಂತೇಳಿ ನನಗನ್ಸುತ್ತೆ. ಕುಂತಿ ಬೆಟ್ಟದಲ್ಲಿ ಆಗಿದ್ರು ಕೂಡ ಇಂಥ ಬೆಟ್ಟಗಳನ್ನೇ ಹುಡುಕಿ ಈ ನಾಟಕವನ್ನು ಪ್ರದರ್ಶನ ಮಾಡಿ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಶುಭ ಕೋರ್ತೀನಿ. ಯಾಕಂದರೆ ಎಲ್ಲ ಕಲಾವಿದರು ಕೂಡ ಯಾವ ರೂಪಾಯಿಗಿಂತ ಹೆಚ್ಚಿನ ಅದ್ಭುತವಾಗಿ ನಟನೆ ಮಾಡಿದರು. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಕಲಾ ಪೋಷಣೆ ಯಾವಾಗಲೂ ಹೀಗೆ ನಿಮ್ಮ ಜೊತೆಗಿರಲಿ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೀನಿ. ನಮ್ಮನ್ನೆಲ್ಲ ಆದರೆ ಪಾಂಡವಪುರದ ಸಾಂಸ್ಕೃತಿಕ ಜಗತ್ತಿಗೆ ಏನು ಚಾಲನೆ ಕೊಡ್ತಾರೆ, ಇಂದಿಗೂ ಚಲನಶೀಲವಾಗಿದೆ. ಕುವೆಂಪು ಕಲಾ ಸಂಘ ಅದು ಇವತ್ತು ನಮ್ಮನ್ನು ಭಾಳ ಹಿಂದೆ ಯೂಸು ನಾಟಕ ಇದೇ ರಂಗಮಂದಿರ ಇದೇನೆ ಮತ್ತೆ ಆ ಅನುಭವ ನಮಗೆ ಸಿಕ್ಕಿದೆ. ಭಾಳ ಮುಖ್ಯವಾಗಿ ಸಾಮಾಜಿಕ ಕಳುಕಳಿಯ ಮನುಷ್ಯ ಶ್ರೀನಿವಾಸ ಪೌರಾಣಿಕ ವಸ್ತುವನ್ನು ಮೂಲ ಸೆಲೆಯನ್ನಾಗಿ ಇಟ್ಕೊಂಡು
ಪ್ರಸ್ತುತ ಸಮಸ್ಯೆಗಳಿಗೆ ಉತ್ತರ ಕಂಡುಕೊಳ್ಳುವಂಥ ಪ್ರಯತ್ನ ಇದು ಇದ್ದಿದ್ರೆ ಖುಷಿ ಪಟ್ಟಿದ್ದ ಅನಿಸುತ್ತೆ. ನಾವಂತೂ ಇವತ್ತು ಖುಷಿ ಪಟ್ಟಿದ್ದೀವಿ. ನಮಸ್ಕಾರ. 75ರ ಫೆಬ್ರವರಿನಲ್ಲಿ ನನ್ನ ಸಹೋದರ ಬರ್ತಿತ್ತು. ಅದು ಪಿ ವಿ ಕಾರಂತರ ಕೈ ಸೇರಿ ಅಲ್ಲಿನ ನೀನಾಸಂಗೆ ಹೋಯಿತು. ಕೆ ವಿ ಸುಬ್ಬಣ್ಣ ಅವರು ಈ ನಾಟಕನ 14 ಕಡೆ ಮಾಡಿದ್ರು. ಅಂದರೆ ಜುಲೈ 75ರ ಜೂನ್ ಜುಲೈಯಲ್ಲಿ ಆಗ ಎಮರ್ಜೆನ್ಸಿ ಡಿಕ್ಲೇರ್ ಆಯಿತು. ಎಮರ್ಜೆನ್ಸಿ ಡಿಕ್ಲೇರ್ ಆದಾಗಲೂ ಕೂಡ ಸುಬ್ಬಣ್ಣ ಈ ನಾಟಕನ ಆಡಿದ್ರು. ಕೆ ವಿ ಸುಬ್ಬಣ್ಣ ಇರ್ನಿರಾಯ ಅನ್ನೋರು, ಕೆ ವಿ ಇರ್ನಿರಾಯ ಅನ್ನೋರು ಶಿವಮೊಗ್ಗದ ಡಿ ಸಿ ಆಗಿದ್ದರು. ಅವರಿಗೆ ವಿಷಯ ಹೋಯಿತು ಇದು ಎಮರ್ಜೆನ್ಸಿ ವಿರುದ್ಧ. ಆದರೆ ಇರ್ನಿರಾಯ ಅವರು ಕೆ ವಿ ಸುಬ್ಬಣ್ಣ ಅವರಿಗೆ ಒಂದು ಮಾತು ಹೇಳಿ ಕಳಿಸಿ ಆ ನಾಟಕನ ಶಿವಮೊಗ್ಗದಲ್ಲಿ ಆಡಿ ಅಂತ ಹೇಳಿದ್ರು. ಆ ಸುಬ್ಬಣ್ಣ ಅದನ್ನ ಶಿವಮೊಗ್ಗದಲ್ಲೂ ಆಡಿದ್ರು. ಆಗ ಕೆ ವಿ ಇರ್ನಿರಾಯ ಒಂದು ಮಾತು ಹೇಳಿದ್ದು ಈಗ ನನಗೆ ನೆನಪು ಬರುತ್ತೆ. ಇದು ಯಾವುದೇ ಕಾಲಕ್ಕೆ ಸೀಮಿತವಲ್ಲ, ಎಲ್ಲ ಕಾಲಕ್ಕೂ ಸಲ್ಲುವಂತಹ ನಾಟಕ ಅಂತ. ಈಗ 75ರಿಂದ ಈಗ 26ವರೆಗೆ 51 ವರ್ಷ ಆದ ಮೇಲೂ ಕೂಡ ಈ ನಾಟಕ ಇನ್ನೂ ಜೀವಂತವಾಗಿದೆ ಅಂದರೆ ಅದರಲ್ಲಿರುವಂಥ ವಸ್ತು ಮತ್ತು ಲೇಖಕನ ಪ್ರತಿಭೆ ನನಗೆ ನಿಜಕ್ಕೂ ಹೆಮ್ಮೆ ತಂದಿದೆ. ಈ ದಿನ ಈ ಬೆಟ್ಟದಲ್ಲಿ ಇಷ್ಟು ಕಷ್ಟದಲ್ಲೂ ಕೂಡ ಈ ನಾಟಕವನ್ನು ಇಷ್ಟು ಚೆನ್ನಾಗಿ ನಿರ್ದೇಶನ ಮಾಡಿದ ನಾರಾಯಣ ಸ್ವಾಮಿ ಅವರಿಗೆ ಮತ್ತು ಕಲಾ ಪೋಷಕರಾದ ನಿಮ್ಮೆಲ್ಲರಿಗೂ ಹಾಗೂ ನಟ ನಟಿಯರಿಗೆ ಎಲ್ಲರಿಗೂ ಧನ್ಯವಾದಗಳು.